ಜೀವ ನಿನಗಾಗಿ ಮುಂದುವರಿದ ಭಾಗ 130. ಅರ್ಜುನ್ ತನ್ನ ರೂಮಿನಲ್ಲಿ ರೆಸ್ಟ್ ಮಾಡುತ್ತಿದ್ದಾಗ ಅವನ ರೂಮಿಗೆ ಬಂದ ವಂದನರವರು ಅವನು ತೆಗೆದುಕೊಳ್ಳುತ್ತಿದ್ದ ಮೆಡಿಸಿನ್ಗಾಗಿ ಹುಡುಕಾಡಿದರು. ಮೆಡಿಸಿನ್ ಡ್ರಾಯರ್ ಒಳಗಡೆ ಸಿಕ್ಕಾಗ ಅದನ್ನು ಹೊರತೆಗೆದು ಅದರ ಫೋಟೋ ಕ್ಲಿಕ್ ಮಾಡಿ ಅಗಸ್ತ್ಯನಿಗೆ ಕಳುಹಿಸಿ ನಂತರ ಅವನಿಗೆ ಕಾಲ್ ಮಾಡಿದರು. ಹಲೋ ಅಗಸ್ತ್ಯ, ಅರ್ಜುನ್ ತೆಗೆದುಕೊಳ್ತಿರೋ ಮೆಡಿಸಿನ್ ಫೋಟೋ ನಿಮಗೆ ವಾಟ್ಸಪ್ ಮಾಡಿದ್ದೀನಿ. ಆಯಿತು ಆಂಟಿ, ನಾನು ನೋಡ್ತೀನಿ. ಆಮೇಲೆ ಇನ್ನೊಂದು ವಿಷಯ, ಈ ವಿಷಯದ ಬಗ್ಗೆ ಮತ್ತೆ ಎಲ್ಲೂ ಪ್ರಸ್ತಾಪಿಸಬೇಡಿ. ನೀವು ನನಗೆ ಫೋಟೋ ಕಳಿಸಿರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಸರಿ ಅಗಸ್ತ್ಯ, ಏನಾದರೂ ಮಾಡಿ ನನ್ನ ಮಗ ಮೊದಲಿನ ಥರ ಆಗುವ ಹಾಗೆ ಮಾಡು. ಅದಕ್ಕೆ ಅಲ್ವಾ ಆಂಟಿ ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಡಾಕ್ಟರ್ ಅದ್ವೈರವ ಅಟೆಂಡ್ ಮಾಡಿದೆ ಯಾವ ಕೇಸ್ ಕೂಡ ಇಷ್ಟ ತನಗೆ ಫೇಲ್ ಆಗಿಲ್ಲಂತೆ. ಅವರು ಅರ್ಜುನನ ಮೆಮೊರಿ ಮತ್ತೆ ವಾಪಸ್ ಬರುವ ಹಾಗೆ ಮಾಡೇ ಮಾಡ್ತಾರೆ. ಆಯಿತು ಕಣಪ್ಪ, ನೀನು ಹೇಗೆ ಹೇಳ್ತೀಯೋ ಹಾಗೆ. ನೀನು ಹೇಳೋ ಮಾತು ನಿಜ ಆದರೆ ಸಾಕು. ಮಾತನಾಡುತ್ತಿದ್ದ ಅವರಿಗೆ ನೀಲೇಶ್ರವರು ಬರುತ್ತಿದ್ದ ಸದ್ದು ಕೇಳಿ ಅವರು ಜಾಗೃತರಾದರು. ಸರಿ ಅಗಸ್ತ್ಯ, ನನ್ನ ಕೆಲಸ ನಾನು ಮಾಡಿದೆ. ಮುಂದೇನು ಮಾಡಬೇಕು ಅದನ್ನೆಲ್ಲ ಆದಷ್ಟು ಬೇಗ ಮಾಡಿಬಿಡು. ನಿನ್ನ ಅಂಕಲ್ ಬರ್ತಾ ಇದ್ದಾರೆ ಅನಿಸುತ್ತೆ. ನಾನು ನಿಮಗೆ ಮತ್ತೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿದರು. ಇತ್ತ ಅಗಸ್ತ್ಯ ಮೆಡಿಸಿನ್ ಡೀಟೇಲನ್ನು ಡಾಕ್ಟರ್ ಅದ್ವೈಗೆ ವಾಟ್ಸಪ್ ಮಾಡಿದನು. ಅಗಸ್ತ್ಯನ ಮೆಸೇಜ್ ನೋಡಿ ಮೆಡಿಸಿನ್ ಪರಿಶೀಲಿಸಿದವರು ಅಗಸ್ತ್ಯನಿಗೆ ಕಾಲ್ ಮಾಡಿದರು. ಹಲೋ ಮಿಸ್ಟರ್ ಅಗಸ್ತ್ಯ, ನೀವು ಕಳಿಸಿದ ಮೆಸೇಜ್ ನೋಡಿದೆ. ಇಮಿಡಿಯೇಟಾಗಿ ಕೊಡ್ತಿರೋ ಮೆಡಿಸಿನ್ ಸ್ಟಾಪ್ ಮಾಡಿ ನಾನು ಹೇಳೋ ಮೆಡಿಸಿನ್ ಕೊಡಿ. ಡಾಕ್ಟರ್, ಆ ಮೆಡಿಸಿನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ? ಅದೆಲ್ಲ ಆಮೇಲೆ ಹೇಳ್ತೀನಿ. ಈಗ ಸದ್ಯಕ್ಕೆ ನಾನು ಹೇಳುವ ಮೆಡಿಸಿನ್ ಕೊಡಿ. ನನಗೆ ಗೊತ್ತಿರೋ ಡಾಕ್ಟರ್ ಬ್ಯಾಂಗ್ಳೂರಲ್ಲಿದ್ದಾರೆ. ನೀವು ಅವರ ಹತ್ತಿರ ಹೋಗಿ ನನ್ನ ಹೆಸರು ಹೇಳಿ ಮೆಡಿಸಿನ್ ತಗೊಂಬನ್ನಿ. ಆಯಿತು ಡಾಕ್ಟರ್, ಹಾಗೆ ಮಾಡ್ತೀನಿ. ಮಿಸ್ಟರ್ ಅಗಸ್ತ್ಯ, ನೀವು ಎತ್ತೆ ಹೋಗಿ. ನಾನು ಈಗ ಅವ್ರಿಗೆ ಕಾಲ್ ಮಾಡಿ ಹೇಳ್ತೀನಿ. ಆಯಿತು ಡಾಕ್ಟರ್, ಈಗಲೇ ಹೋಗ್ತೀನಿ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ತುಂಬಾ ಉಪಕಾರ ಆಯಿತು. ಈಗಲೇ ಥ್ಯಾಂಕ್ಸ್ ಎಲ್ಲ ಬೇಡ. ನಾನು ಇಂಡಿಯಾಗೆ ಬರ್ತೀನಲ್ವಾ, ಆಗ ಪರಸ್ಪರ ಭೇಟಿ ಆದಮೇಲೆ ಥ್ಯಾಂಕ್ಸ್ ಹೇಳುವರಂತೆ. ಈಗ ಇಮಿಡಿಯೇಟಾಗಿ ನಾನು ಹೇಳುವ ಡಾಕ್ಟರ್ ಹತ್ರ ಹೋಗಿ. ಅವ್ರ ಡೀಟೇಲ್ ನಾನು ನಿಮಗೆ ವಾಟ್ಸಪ್ ಮಾಡ್ತೇನೆ. ಆಯಿತು ಡಾಕ್ಟರ್, ಈಗಲೇ ಹೊರಟೆ ಅಂತ ಹೇಳಿದವನು ಕಾಲ್ ಕಟ್ ಮಾಡಿ ಕೂಡಲೇ ಡಾಕ್ಟರ್ ಅದ್ವೈ ಸೂಚಿಸಿರುವ ಡಾಕ್ಟರ್ ಹತ್ತಿರ ಹೋದನು. ಅವರ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ಅವರು ಕೊಟ್ಟ ಮೆಡಿಸಿನ್ ತಗೊಂಡು ಅರ್ಜುನನ ಮನೆಗೆ ಬಂದನು. ರಾತ್ರಿ 7 ಗಂಟೆಗೆ ಮನೆಗೆ ಬಂದ ಅಗಸ್ತ್ಯನನ್ನು ನೋಡಿದ ನೀಲೇಶ್ರವರು, ಅಗಸ್ತ್ಯ, ನೀನೇನು ಇಷ್ಟೊತ್ತಲ್ಲಿ? ಅಂಕಲ್, ಅರ್ಜುನನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅವನಿಗೆ ಇಷ್ಟೆಲ್ಲ ಆಗಿರೋದು ನನಗೆ ಆಫೀಸಲ್ಲೇ ಗೊತ್ತಾಗಿರೋದು. ನೀವು ಬೆಂಗಳೂರಿಗೆ ಬಂದ ವಿಷಯ ಕೂಡ ನನಗೆ ಇವತ್ತೇ ಗೊತ್ತಾಗಿರೋದು. ಅದಕ್ಕೆ ನೋಡ್ಕೊಂಡು ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಒಳ್ಳೇದಾಯ್ತು ಬಿಡು. ನಾನೇ ನಿನ್ನ ಹತ್ರ ಬರಬೇಕಂತ ಅಂದ್ಕೊಂಡಿದ್ದೆ. ನೀನು ಬಂದು ಒಳ್ಳೆ ಕೆಲಸ ಮಾಡಿದೆ. ಮತ್ತೆ ಎಲ್ಲ ಹೇಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ ಅಂಕಲ್. ನೀವೆಲ್ಲ ಹೇಗಿದ್ದೀರಾ? ಅರ್ಜುನ್ಗೆ ಈ ಥರ ಆಯಿತು ಅನ್ನೋದನ್ನು ಬಿಟ್ಟು ನಾವೆಲ್ಲ ಚೆನ್ನಾಗಿದ್ದೀವಿ. 2 ತಿಂಗಳಲ್ಲಿ ಅವನ ಮದುವೆ ಇದೆ. ಎಂಗೇಜ್ಮೆಂಟ್ ಆತರವಾಗಿ ನಡೆದು ಹೋಯಿತು. ಅದಕ್ಕೆ ನಿಮ್ಮನ್ನೆಲ್ಲ ಕರೆಯೋಕ್ಕಾಗಿಲ್ಲ. ಮದುವೆಗೆ ಎಲ್ಲರೂ ತಪ್ಪದೇ ಬರಬೇಕು. ಖಂಡಿತ ಅಂಕಲ್, ಅರ್ಜುನ್ ಮದುವೆಗೆ ನಾವು ಇರಲೇಬೇಕಲ್ವಾ? ಖಂಡಿತವಾಗ್ಲೂ ಅವನ ಮದುವೆಗೆ ನಾವು ಬಂದೇ ಬರ್ತೀವಿ. ಅರ್ಜುನ್ ಎಲ್ಲಿ ಅಂಕಲ್? ಅವನ ರೂಮಲ್ಲಿ ರೆಸ್ಟ್ ಮಾಡ್ತಾ ಇದ್ದಾನೆ. ಇರು, ನಾನು ಅವನು ಕರಿತೀನಿ. ಬೇಡ ಅಂಕಲ್, ನಾನೇ ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ. ಸರಿ, ನೀನು ಹೋಗಿ ಮಾತಾಡು. ನಾನು ಸ್ವಲ್ಪ ನನ್ನ ಸೊಸೆ ಮನೆಗೆ ಹೋಗಿ ಬರ್ತೀನಿ. ವಂದನ, ಅವನಿಗೆ ಕುಡಿಯಲು ಏನಾದರೂ ಮಾಡಿಕೊಡು ಅಂತ ಹೇಳಿದ ಅವರು ಬೃಂದಾಳ ಮನೆಗೆ ಹೊರಟರು. ಆಗ ವಂದನರವರು ಅಗಸ್ತ್ಯನ ಕಡೆ ನೋಡಿ, ಅಗಸ್ತ್ಯ, ಏನು ಮಾಡಿಕೊಡ್ಲಿ? ಏನು ಬೇಡ ಆಂಟಿ, ಅಂಕಲ್ ಹೋದ್ರೆ ಅಂತ ನೋಡಿ ಬಾಗಿಲು ಹಾಕ್ಬಿಡಿ ಅಂತ ಹೇಳಿದಾಗ ವಂದನರವರು ತಮ್ಮ ಗಂಡ ಹೊರಗೆ ಹೋಗಿದ್ದನ್ನು ನೋಡಿ ಬಾಗಿಲು ಹಾಕಿದರು. ಅಗಸ್ತ್ಯನ ಹತ್ತಿರ ಬಂದು, ಅಗಸ್ತ್ಯ, ಡಾಕ್ಟರ್ ಹತ್ರ ಮಾತಾಡಿದೆಯಾ? ಡಾಕ್ಟರ್ ಏನಂದ್ರು? ಹೌದು ಆಂಟಿ, ಅದೇ ವಿಷಯ ಹೇಳೋಣ ಅಂತ ಬಂದಿರೋದು. ಡಾಕ್ಟರ್ ಮೆಡಿಸಿನ್ ಚೇಂಜ್ ಮಾಡೋಕ್ಕೆ ಹೇಳಿದರು. ಇನ್ಮೇಲೆ ಇದನ್ನೇ ಕೊಡಿ. ಇದರ ಬಗ್ಗೆ ಅಂಕಲ್ಗೆ ಗೊತ್ತಾಗಬಾರ್ದು. ಅಂಕಲ್ಗೆ ಗೊತ್ತಾಗದಾಗ ಕೊಡಿ. ಈ ವಿಷಯ ನಾವು ಅರ್ಜುನ್ಗೆ ಹೇಳಬೇಕು. ನಡೀರಿ, ಅವನ ರೂಮಲ್ಲಿ ಎಲ್ಲ ಮಾತಾಡೋಣ ಅಂತ ಹೇಳಿದವರು ಅರ್ಜುನನ ರೂಮ್ಗೆ ಹೋದರು.
ಅಗಸ್ತ್ಯನನ್ನು ನೋಡಿದ ಅರ್ಜುನನಿಗೆ ಖುಷಿಯಾಗಿ, ಅಗಸ್ತ್ಯ, ನೀನೇನು ಎಷ್ಟೊತ್ತಲ್ಲಿ? ನಿನ್ನನ್ನೇ ನೋಡೋಣ ಅಂತ ಬಂದೆ. ಹೀಗೆ ಮೂವರು ತುಂಬ ಹೊತ್ತು ಮಾತನಾಡುತ್ತಿದ್ದರು. ನಂತರ ಅಗಸ್ತ್ಯ ಹೊರಡಲು ಅನುವಾದನು. ವಂದನರ ಹೊರಗಡೆ ನೋಡಿ, ಆಂಟಿ, ನಾನು ಹೇಳಿದ ನೆನಪಿರಲಿ, ಈಗ ನಮಗೆ ಅರ್ಜುನ್ ಸರಿ ಹೋಗೋದು ಮುಖ್ಯ. ಆಯಿತು ಅಗಸ್ತ್ಯ, ನೀನು ಹೇಳಿದ ಹಾಗೇನೆ ಮಾಡ್ತೀನಿ. ಸರಿ, ಹಾಗಾದ್ರೆ ನಾನು ಹೊರಡ್ತೀನಿ ಅಂತ ಹೇಳಿದ ಅವನು ಮನೆಗೆ ಹೊರಟನು. ಮರುದಿನ ಆಫೀಸಿನಲ್ಲಿ ಬೃಂದ ಅರ್ಜುನನ ಜೊತೆ ಕೆಲಸ ಮಾಡತೊಡಗಿದಳು. ಇದನ್ನು ನೋಡಿದ ಅಗಸ್ತ್ಯನಿಗೆ ಸಹಿಸಿಕೊಳ್ಳಲಾಗಲಿಲ್ಲ. ಅರ್ಜುನ್ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಿದ್ದಲ್ವಾ, ಅದೇ ಹೇಗೆ ಇವಳು ಅವನ ಜೊತೆ ಕೆಲಸ ಮಾಡ್ತಾ ಇದ್ದಾಳೆ? ಇವರಿಬ್ಬರು ಜೊತೆ ಆಗಬಾರ್ದು. ಈಗಲೇ ಅಂಕಲ್ಗೆ ಹೇಳಿ ಏನಾದರೂ ಮಾಡಬೇಕು ಅಂತ ಅಂದುಕೊಂಡ ಅವನು MD ಉತ್ತಮ್ರವರ ಚೇಂಬರ್ಗೆ ಹೋದನು. ಅಂಕಲ್, ಇಲ್ಲಿ ಯಾರು ಇನ್ಚಾರ್ಜ್ ಇಲ್ವಾ? ಯಾರು ಎಲ್ಲಿ ಬೇಕಾದರೂ ಕೂತ್ಕೊಂಡು ಕೆಲಸ ಮಾಡ್ಬೋದಾ? ಇದ್ದಾರಲ್ವಾ ಅಗಸ್ತ್ಯ, ಒಂದೊಂದು ಡಿಪಾರ್ಟ್ಮೆಂಟ್ಗೆ ಒಬ್ಬೊಬ್ಬರು ಇನ್ಚಾರ್ಜ್ ಇದ್ದಾರೆ. ಹಾಗಾದರೆ ಅರ್ಜುನ್ ಯಾಕೆ ಬೃಂದಾಳ ಜೊತೆ ಕೆಲಸ ಮಾಡ್ತಾ ಇದ್ದಾನೆ? ಅವ್ನು ನಮ್ಮ ಜೊತೆ ತಾನೇ ಕೆಲಸ ಮಾಡ್ತಾ ಇದ್ದಿದ್ದು. ಗೊತ್ತಿಲ್ಲ ಅಲ್ವಾ ಅಗಸ್ತ್ಯ, ಇರು, ನಾನು ಅವ್ರ ಡಿಪಾರ್ಟ್ಮೆಂಟ್ ಇನ್ಚಾರ್ಜನ್ನು ಕರೆದು ಕೇಳ್ತೀನಿ ಅಂತ ಹೇಳಿದವರು ಬೃಂದ ಕೆಲಸ ಮಾಡುತ್ತಿದ್ದ ಡಿಪಾರ್ಟ್ಮೆಂಟಿನ ಇನ್ಚಾರ್ಜ್ಗೆ ಕಾಲ್ ಮಾಡಿ ಬರ ಹೇಳಿದರು. ಅವರು ಬಂದ ತಕ್ಷಣ ಅವರಿಗೆ ಪ್ರಶ್ನೆ ಮಾಡತೊಡಗಿದರು. ರೀ ಸಂದೇಶ್, ಲೀಗಲ್ ಅಡ್ವೈಸರ್ ಆಗಿ ಕೆಲಸ ಮಾಡ್ತಿದ್ದ ಅರ್ಜುನನ HR ಡಿಪಾರ್ಟ್ಮೆಂಟಲ್ಲಿ ಯಾಕೆ ಹಾಕಿದ್ದೀರಾ? ಸರ್, ಅವ್ರ ಹೆಲ್ತ್ ಸರಿ ಇಲ್ಲ ಅಂತ ಬೃಂದ ಅವ್ರು ರಿಕ್ವೆಸ್ಟ್ ಮಾಡಿದ್ರು, ಅದಕ್ಕೆ ಅವ್ರ ಜೊತೆಗೇನು ಕೆಲಸ ಮಾಡಕ್ಕೆ ಬಿಟ್ಟಿರೋದು. ಎಲ್ಲರೂ ರಿಕ್ವೆಸ್ಟ್ ಮಾಡ್ತಾರಂತ ಫ್ಯಾಮಿಲಿ ತಗೊಂಡು ಬಂದು ಒಂದೇ ಡಿಪಾರ್ಟ್ಮೆಂಟ್ ಕೂರಿಸ್ತೀರಾ? ಕಂಪ್ನಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನಕ್ಕೆ ಇರೋದು? ಶೋ ಪೀಸ್ಗೆನಾ? ಹೋಗಿ ಮೊದಲು ಅವರನ್ನು ಯಾವ ಡಿಪಾರ್ಟ್ಮೆಂಟ್ಗೆ ಅಪಾಯಿಂಟ್ ಮಾಡಿದ್ರೆ ಅಲ್ಲಿಗೆ ಕಳಿಸಿ, ಇಲ್ಲಾಂದ್ರೆ ನಿಮ್ಮನೆ ಮನೆಗೆ ಕಳಿಸ್ಬೇಕಾಗತ್ತೆ. ಸಾರಿ ಸರ್, ಇನ್ಮೇಲೆ ಆ ಥರ ಆಗಲ್ಲ. ಈಗಲೇ ಹೋಗಿ ಅವರನ್ನು ಅವ್ರದ್ದೇ ಡಿಪಾರ್ಟ್ಮೆಂಟ್ ಕಳಿಸ್ತೀನಿ ಅಂತ ಹೇಳಿ ಹೆದರುತ್ತಾ ಅಲ್ಲಿಂದ ಹೊರಟರು. ಇದರಿಂದ ಖುಷಿಯಾದ ಅಗಸ್ತ್ಯ, ಥ್ಯಾಂಕ್ಸ್ ಅಂಕಲ್, ಅವಳು ಯಾವ ಥರದವಳು ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ. ತನ್ನ ಸ್ವಾರ್ಥಕ್ಕೋಸ್ಕರ ಅರ್ಜುನ ಲೈಫನ್ನೇ ಹಾಳು ಮಾಡೋಕ್ಕೆ ಹೊರಟಿದ್ದಾಳೆ. ಮತ್ತೇನಾದರೂ ಹೊಸ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತಾ ಅಗಸ್ತ್ಯ? ಹ್ಞೂ ಅಂಕಲ್ ಅಂತ ಹೇಳಿದ ಅವನು ಡಾಕ್ಟರ್ ಮತ್ತು ತನ್ನ ಮಧ್ಯೆ ನಡೆದ ಸಂಭಾಷಣೆಯನ್ನು ಅವರಿಗೆ ವಿವರಿಸಿದನು. ಅವನಿಗೆ ಡಾಕ್ಟರ್ ಸೂಚಿಸಿದ ಟ್ಯಾಬ್ಲೆಟ್ ಕೊಡೋಕ್ಕೆ ಶುರು ಮಾಡಿದ್ದೀರಲ್ವಾ? ಹ್ಞೂ ಅಂಕಲ್, ಆಂಟಿಗೆ ಕೂಡ ಕೇಳಿದ್ದೀನಿ. ಅವನನ್ನು ಪಡೆದುಕೊಳ್ಳಿಕ್ಕೆ ಒಳ್ಳೆಯ ಥರ ನಾಟಕ ಮಾಡ್ತಾ ಇದ್ದಾಳೆ. ಅವಳು ಎಂಥವಳು ಅಂತ ನನಗೆ ಚೆನ್ನಾಗೇ ಗೊತ್ತು. ಒಂದ್ಸಲ ಅರ್ಜುನನ ಮೆಮೊರಿ ರಿಕವರ್ ಆಗಲಿ, ಆಮೇಲೆ ಏನು ಮಾಡಬೇಕಂತ ಡಿಸೈಡ್ ಮಾಡೋಣ. ಅಥವಾ ಇನ್ನೇನಾದರೂ ಹೇಳಿದ್ದ ಅಗಸ್ತ್ಯ? ಈಗ ಅರ್ಜುನ್ಗೆ ಕೊಡ್ತಿರೋ ಮೆಡಿಸಿನ್ ಸ್ಟಾಪ್ ಮಾಡಿ ಅವ್ರು ಹೇಳಿದ ಮೆಡಿಸಿನ್ ಕೂಡ ಕೇಳಿದ್ರು. ಅದರಲ್ಲಿ ಅಷ್ಟಾಗಿ ಇಂಪ್ರೂವ್ಮೆಂಟ್ ಆಗಲ್ಲ ಅಂತಾನು ಹೇಳಿದರು. ಡಾಕ್ಟರ್ ಅದ್ವೈ ಹೇಳಿದ ಹಾಗೇನೆ ಮಾಡಿ ಅಗಸ್ತ್ಯ, ಆಗಲೇ ಒಂದ್ಸರಿ ಹೋಗ್ಬೋದು. ಅಂಕಲ್, ಈಗ ಇರೋ ಒಂದೇ ಹೋಪ್ ಅಂದ್ರೆ ಅದು ಡಾಕ್ಟರ್ ಅದ್ವೈ. ಅವ್ರು ಏನು ಹೇಳ್ತಾರೆ ಅದನ್ನೇ ಮಾಡ್ತೀವಿ. ಸರಿ ಅಂಕಲ್, ಕೆಲಸ ಇದೆ, ನಾನು ಬಂದೆ ಅಂತ ಹೇಳಿ ತನ್ನ ಕೆಲಸದ ಜಾಗಕ್ಕೆ ಬಂದನು. HR ಡಿಪಾರ್ಟ್ಮೆಂಟಿನ ಇನ್ಚಾರ್ಜ್ ಅರ್ಜುನನಿಗೆ ಅವನು ಮೊದಲು ಕೆಲಸ ಮಾಡುತ್ತಿದ್ದ ಡಿಪಾರ್ಟ್ಮೆಂಟ್ಗೆ ಹೋಗಲು ಹೇಳಿದಾಗ ಶಾಕ್ ಆದ ಬೃಂದ ಅವರ ಹತ್ತಿರ ಬಂದು, ಸರ್, ಯಾಕೆ ಅವ್ರನ್ನ ಎಲ್ಲಿಂದ ಕಳಿಸ್ತಾ ಇದ್ದೀರಾ? ಅವ್ರ ಹೆಲ್ತ್ ಕಂಡೀಷನ್ ಸರಿ ಇಲ್ಲ ಅಂತ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಲ್ವಾ? MD ಸರ್ ಆರ್ಡರ್, ಯಾರು ಎಲ್ಲೆಲ್ಲಿಗೆ ಅಪಾಯಿಂಟ್ ಆಗಿದ್ದಾರೆ ಅವ್ರು ಅಲ್ಲೇ ಕೆಲಸ ಮಾಡಬೇಕು. ಅವ್ರ ಹೆಲ್ತ್ ಸರಿ ಇಲ್ಲ ಅಂದರೆ ಮನೆಗೆ ಹೋಗಲಿ. ಕೆಲಸ ಮಾಡೋಕ್ಕೆ ಮನಸ್ಸಿದ್ರೆ ನಾನು ಹೇಳಿದಾಗ ಕೇಳಿ. ಈ ಮಾತು ಕೇಳಿ ಅವರ ಹತ್ತಿರ ಬಂದ ಅರ್ಜುನ್, ಸರ್, ನಾನಿಲ್ಲಿ ಕೆಲಸ ಮಾಡೋಕ್ಕೆ ಬಂದಿರೋದು, ನೀವು ಎಲ್ಲಿ ಹೇಳ್ತೀರಾ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿ ತಾನು ಮೊದಲು ಕೆಲಸ ಮಾಡುತ್ತಿದ್ದ ಜಾಗಕ್ಕೆ ಹೋದನು. ಇದನ್ನು ನೋಡಿದ ಬೃಂದಾಳ ಕೋಪ ನೆತ್ತಿಗೇರಿತು. ಡ್ಯಾಮ್, ಏನಾಗಬಾರ್ದಂತ ಅಂದ್ಕೊಳ್ತೀನಿ, ಅದೇ ಆಗ್ತಾ ಇದೆ. ಇವನು ಅಲ್ಲಿ ಹೋದರೆ ಅದೇ ಅವನಿಗೆ ಕ್ಲೋಸ್ ಹಾಕಕ್ಕೆ ನೋಡ್ಬೋದು. ಏನು ಮಾಡಲಿ ಈಗ? ಮೊದಲು ಸನ್ನಿಗೆ ಹೇಳಬೇಕು, ಆದರೆ ಈಗ ಹೇಳೋಕ್ಕಾಗಲ್ಲ, ಸಾಯಂಕಾಲ ತನಕ ಕಾಯಬೇಕು ಅಂತ ಅಂದುಕೊಳ್ಳುತ್ತಾ ಸಿಟ್ಟಿನಿಂದ ಕುದಿಯತೊಡಗಿದಳು. ಅರ್ಜುನ್ ಬಂದಾಗ ತಾನು ಮಾಡಿದ ಪ್ಲಾನ್ ಪ್ರಕಾರ ಅಗಸ್ತ್ಯ ಅವನನ್ನು ಆದ್ಯಾಳ ಹತ್ತಿರ ಇರುವ ಸೀಟಲ್ಲಿ ಕೂರಿಸಲು ಮುಂದಾದನು. ಇದನ್ನು ನೋಡಿದ ಸನ್ನೆ ಕೂಡಲೇ ಆ ಸೀಟಿನಲ್ಲಿ ಕುಳಿತುಕೊಂಡನು.
ಇದನ್ನು ನೋಡಿದ ಅಗಸ್ತ್ಯನಿಗೆ ಕೋಪ ಬಂದು, ನೀನು ಯಾಕೆ ನಿನ್ನ ಸೀಟ್ ಬಿಟ್ಟು ಇಲ್ಲಿ ಕೂತಿದ್ಯಾ? ನೀನು ಮಾಡ್ತಿರೋ ಕೆಲಸದ ಡೇಟಾ ಕಂಪ್ಯೂಟರಲ್ಲಿ ಇದೆ ಅಲ್ವಾ? ಇಲ್ಲಿ ಏನು ಮಾಡ್ತಾ ಇದೆಯಾ? ನನಗೆ ಯಾಕೋ ಅಲ್ಲಿ ಕೂರಕ್ಕೆ ಆಗ್ತಾ ಇಲ್ಲ ಅಗಸ್ತ್ಯ. ಅರ್ಜುನ್ ಅಲ್ಲಿ ಕೂರ್ಲಿ, ನಾನು ಇಲ್ಲೇ ಕೂತ್ಕೋತೀನಿ. ನನ್ನ ಕಂಪ್ಯೂಟರಲ್ಲಿ ಇಲ್ಲಿ ಶಿಫ್ಟ್ ಮಾಡಿದ್ರೆ ಆಯಿತು. ಅದೆಲ್ಲ ಏನು ಬೇಕಾಗಲ್ಲ. ನೀನು ಎಲ್ಲಿ ಕೂತ್ಕೊಂಡು ವರ್ಕ್ ಮಾಡ್ತಾ ಇದ್ದೆ ಅಲ್ಲೇ ಮಾಡು. ಇಲ್ಲೇ ಅರ್ಜುನ ಕೂತ್ಕೊಳ್ಳಿ. ಇದನ್ನು ನಾನು ಹೇಳ್ತಾ ಇಲ್ಲ, MD ಸರ್ ಹೇಳಿ ಕಳಿಸಿರೋದು. ಈಗ ಈ ಡಿಪಾರ್ಟ್ಮೆಂಟ್ ಇನ್ಚಾರ್ಜ್ ನಾನು. MD ಸರ್ ಹೇಳಿದ್ದನ್ನು ನಾನು ಕೇಳ್ತೀನಿ. ನಾನು ಹೇಳಿದ್ದನ್ನು ನೀವೆಲ್ಲ ಕೇಳಬೇಕು. ಅಂಡರ್ಸ್ಟ್ಯಾಂಡ್? ಅಗಸ್ತ್ಯ ಪ್ಲೀಸ್, ನಾನು ಇಲ್ಲೇ ಕೂತ್ಕೋತೀನಿ. ನಾವೆಲ್ಲ ಫ್ರೆಂಡ್ಸ್ ಅಲ್ವಾ? ಇದು ಒಂದ್ಸಲ ನನ್ನ ಮಾತು ಕೇಳು ಅಂತ ಸನ್ನಿ ವಿನಂತಿಸಿದರು. ಕೇಳದವನು, ಫ್ರೆಂಡ್ಶಿಪ್ಪೇ ಬೇರೆ, ಆಫೀಸಿನ ಜವಾಬ್ದಾರಿನೇ ಬೇರೆ. MD ಸರ್ ನನ್ನ ನಂಬಿ ನನಗೆ ಒಂದೊಳ್ಳೆ ಪೊಸಿಷನ್ ಕೊಟ್ಟಿದ್ದಾರೆ. ಅದನ್ನು ನಾನು ಯಾವತ್ತೂ ಮಿಸ್ಯೂಸ್ ಮಾಡ್ಕೊಳ್ಳಲ್ಲ. ಈಗ ನಾನು ಇಲ್ಲಿನ ಇನ್ಚಾರ್ಜ್. ನೀನು ನಾನು ಹೇಳಿದ್ದನ್ನು ಕೇಳಲೇಬೇಕು ಅಂತ ಅಗಸ್ತ್ಯ ಹೇಳಿದಾಗ ಅವನ ಮಾತು ಆಲಿಸಿದ ಗಗನ್ ಸನ್ನಿಯ ಕಡೆ ನೋಡಿ, ಲೋ ಸನ್ನಿ, ಯಾಕೋ ಈ ರೀತಿ ಮಾಡ್ತೀಯಾ? ಅವನಿಂದ ನಮಗೆಲ್ಲ ಕೆಲಸ ಸಿಕ್ಕಿದೆ. ನೀನು ನೋಡಿದ್ರೆ ಅದರಲ್ಲೂ ಅಡ್ವಾಂಟೇಜ್ ತಗೊಳ್ಳೋಕ್ಕೆ ನೋಡ್ತಾ ಇದೆಯಾ? MD ಸರ್ ಮಾತು ಅವ್ನು ಪಾಲಿಸ್ಬೇಕಲ್ವಾ? ಇಲ್ಲಿ ಏನಾಗಿದೆ ಅಂತ ನೀನು ಇಲ್ಲಿಂದ ಎದ್ದು ಅಲ್ಲಿ ಹೋಗಿ ಕೂತ್ಕೊಂಡಿದ್ಯಾ? ಸುಮ್ಮನೆ ಬಾರು ಇಲ್ಲಿ. ನಿನ್ನಿಂದ ಅಗಸ್ತ್ಯನಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು. ತೊಂದರೆ ಆಗೋಕ್ಕೆ ನಾನು ಬಿಡಲ್ಲ ಅಂತ ಹೇಳಿದಾಗ ಸನ್ನಿ ಅಲ್ಲಿಂದ ಎದ್ದು ತನ್ನ ಸೀಟಲ್ಲಿ ಹೋಗಿ ಕುಳಿತುಕೊಂಡನು. ಅರ್ಜುನ್ ಅಲ್ಲಿ ಕೂತಾಗ ಅವನ ದೃಷ್ಟಿ ಆದ್ಯಾಳ ಕಡೆ ಹೋಯಿತು. ಅವಳಿಗೆ ಇವನು ಬಂದಿರೋದು ಖುಷಿಯಾಗಿದ್ದರೂ ಅದನ್ನು ತೋರಿಸಿಕೊಳ್ಳದೆ ತನ್ನ ಪಾಡಿಗೆ ತಾನು ಕೆಲಸ ಮಾಡತೊಡಗಿದನು. ಅರ್ಜುನ್ ಆದ್ಯಾಳನ್ನು ನೋಡುತ್ತಿರುವುದನ್ನು ಗಮನಿಸಿದ ಸನ್ನಿ ಕೋಪದಿಂದ ಕುದಿಯತೊಡಗಿದನು. ಕತೆ ಮುಂದುವರಿಯಿತು. ಪ್ರೀತಿಯ ಶಕ್ತಿ ಗೆಲ್ಲುತ್ತದೆಯೋ ಅಥವಾ ಸುಳ್ಳಿನ ಜಾಲ ಬಿಗಿಯಾಗುತ್ತದೆಯೋ? ಮುಂದಿನ ಭಾಗದಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುವುದು. ಕತೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.